ಹಾಯ್ ಗೈಸ್, ನಮಸ್ಕಾರ. ನನ್ನ ಹೆಸರು ತೇಜಸ್ ಅಂತ. ಇವತ್ತಿಂದ ಡೈಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ವ್ಲಾಗಿನ ನಾನು ಮರವಿಂದ ಶುರು ಮಾಡ್ತಾ ಇದ್ದೀನಿ. ನನ್ನ ನೈಟು ಬೆಂಗಳೂರಿಗೆ ಹೋಗಿದ್ದೆ ನಮ್ಮ ಅಣ್ಣನ ಜೊತೆ. ಬರಬೇಕಾದ್ರೆ ಲ್ಯಾಪ್ಟಾಪ್ ಬೇಕೆಲ್ಲ ಅಲ್ಲೇ ಬಂದ್ಬಿಟ್ಟಿದ್ದೀನಿ, ಮರ್ತ್ಬಿಟ್ಟು. ಈಗ ಹೋಗಿ ಅದನ್ನು ಎತ್ಕೊಂಬರೋಣ. ಆದಷ್ಟು 100% ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ. ನನ್ನ ಹೆಸರು ತೇಜಸ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ರಥ. ನಾನು ಇಷ್ಟು ಬೇಗ ಬರೋನೇ ಅಲ್ಲ ಆಚೆಗೆ. ನಮ್ಮ ಅಣ್ಣವ್ರ ಮನೇಲಿ ಬ್ಯಾಗ್ ಇತ್ತಲ್ಲ, ಅದರ ಚಾರ್ಜರ್ ಇತ್ತು, ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ಅದಕ್ಕೆ ಅಂತ ಬಂದೆ. ಏರ್ ಕಟ್ ಬೇರೆ ಮಾಡಿಸಿಲ್ಲ, ನಾಳೆ ಬೆಂಗಳೂರಿಗೆ ಹೋಗಬೇಕು. ಈಗ ಡೈರೆಕ್ಟಾಗಿ ಏರ್ ಕಟ್ ಮಾಡಿಸ್ಕೊಂಡು ಒಟ್ಟಿಗೆ ಮನೆಗೆ ಹೋಗೋಣ. ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಇನ್ನೇನಿಲ್ಲ, ನಾರ್ಮಲ್ ಟೀ ಶರ್ಟು, ಅದು ಬಿಟ್ಟರೆ ಶಾರ್ಟ್ಸ್. ಇವತ್ತು ಶಾರ್ಟ್ ಸಿಕ್ಕಿಲ್ಲ, ಪ್ಯಾಂಟ್ ಸಿಕ್ಕಿದೆ, ಅದಕ್ಕೆ ಪ್ಯಾಂಟ್ ಹಾಕೊಂಡಿದ್ದೀನಿ. ಆ್ಯಂಡ್ ನನ್ನ ಪ್ರಪಂಚ ಬಂದ್ಬಿಟ್ಟು ಇಷ್ಟೇ. ಯಾಕಂದರೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡೋದು ಫ್ರಮ್ ಲಾಸ್ಟ್ 5 ಇಯರ್ಸಿಂದ. ನನ್ನ ಲ್ಯಾಪ್ಟಾಪು, ಕೀಬೋರ್ಡ್, ಮೌಸು, ನನ್ನ ಚೇರು, ಇಷ್ಟೇ ನನ್ನ ಆಫೀಸ್ ವರ್ಕ್ ಸ್ಪೇಸು. ಒಂದೊಂದ್ಸತಿ ಆಫೀಸ್ಗೆ ಹೋದರೆ ಬೆಸ್ಟ್ ಅಂತ ಅನಿಸುತ್ತೆ, ಬಟ್ ಆಫೀಸ್ಗೆ ಹೋಗೋರ್ದು ಕಷ್ಟ ಕೇಳಿದ್ರೆ ಸದ್ಯ ಇದೇ ನೆಮ್ಮದಿ ಅಂತ ಅನಿಸುತ್ತೆ. ಆ್ಯಂಡ್ ಔಟ್ಫಿಟ್ ನೋಡೋದ್ರಲ್ಲ ಇಷ್ಟೇ. ಆ್ಯಂಡ್ ನೋಡಿ, ಇದೆಲ್ಲ ಐರನ್ ಮಾಡಿರೋ ಕ್ಲಾತ್ಸು. ಹಾಕೊಂಡು ಹೋಗೋಕ್ಕೇನೋ ಇಲ್ಲ, ಅಂದರೆ ಪ್ರೋಗ್ರಾಮು ಇವೆಂಟ್ ಏನೂ ಇಲ್ಲ. ಆಫೀಸ್ಗೆ ಹೋಗಿದ್ರೆ ಹಾಕೊಂಡು ಹೋಗ್ಬೋದಾಯಿತು. ನಾನು ಆಫೀಸೇ ನೋಡಿಲ್ಲ ಗೈಸ್. ಇಟ್ಸ್ ಮೀನ್ ಮೋರ್ ದೆನ್ 5 ಇಯರ್ಸ್ ರೈಟ್ ನಾವು ಆಫೀಸ್ ನೋಡಿಲ್ಲ. ಅದಕ್ಕೆ ಡ್ರೆಸ್ಸಸ್ ಎಲ್ಲ ಇದು ಆಗುತ್ತೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ. ಇದೆಲ್ಲ ಹತ್ತತ್ರ 7-8 ಮಂತ್ಸ್ ಆಯಿತು ಐರನ್ ಮಾಡಿಸಿ. ಹಾಕೊಳಕ್ಕೆಲ್ಲೋ ಒಂದು ಈವೆಂಟ್ ಸಿಕ್ಕಿಲ್ಲ. ಆ್ಯಂಡ್ ಕರೆಯೋರು ಎಷ್ಟು ಸತಿ ಅಂತ ಕರೀತಾರೆ. ಮದುವೆ, ರಿಸೆಪ್ಷನ್ನು, ಎಂಗೇಜ್ಮೆಂಟ್, ಅದೆಲ್ಲ ಎಲ್ಲೋ 3-4 ಮಂತ್ಸ್ ಒಂದ್ಸತಿ ಬರುತ್ತೆ. ಅದಕ್ಕೆ ಇಷ್ಟೊಂದು ಕ್ಲಾಸ್ ನಾನು ಏನು ಮಾಡ್ತೀರಾ, ಹಾಕೋಣದು ಇಷ್ಟೇ. ಹೇರ್ ಕಟಿಂಗ್ ಕಾಣ್ತಿದ್ದೆ ನೋಡಿ. ಐ ಡೋಂಟ್ ನೋ ಇನ್ನು ಚೆನ್ನಾಗಿ ಕಾಣ್ತಿದ್ದೆ ಹೆಂಗೆ ಅಂತ. ಲಾಸ್ಟ್ ಸತಿ ಜಾಸ್ತಿ ಬಿಟ್ಬಿಟ್ಟಿದ್ದ ಅಂತ ನಮ್ಮಮ್ಮ ಬೈತಾಯಿದ್ರು. ಅದಕ್ಕೆ ಫುಲ್ಲು ತೆಗೆದ್ಬಿಡಪ್ಪ, ಫುಲ್ ಶಾರ್ಟ್ ಮಾಡೋಂಥ ಶಾರ್ಟ್ ಮಾಡಿಸಿದ್ದೀನಿ. ಓಕೆ, ದಿಸ್ ಇಸ್ ಮೈ ಲುಕ್ ಫಾರ್ ದಿಸ್ ಮಂತ್. ಹೇರ್ ಕಟ್ ಈ ಥರ ಕಾಣ್ತಾ ಇದೆ. ಆ್ಯಂಡ್ ವ್ಲಾಗ್ ಶುರು ಮಾಡೋಕ್ಕೆ ರೀಸನ್ ಬಂದ್ಬಿಟ್ಟು ಸಿಂಪಲ್. ಆ್ಯಕ್ಚುಲಿ 2019ಇಂದ 2021 ತನಕ ಕ್ರಿಯೇಟ್ ಮಾಡಿದ್ದೆ ಕಂಟೆಂಟು. ಅದಾದಮೇಲೆ ನನಗೆ ಟ್ರಾವೆಲ್ ವೀಡಿಯೋಸ್, ಸಿನಿಮ್ಯಾಟಿಕ್ ವೀಡಿಯೋಸ್ ಮಾಡೋಕ್ಕೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಸಿನಿಮ್ಯಾಟಿಕ್ ವೀಡಿಯೋಸ್ ಮಾಡೋದನ್ನು ಕಲ್ತ್ಕೊಳ್ತಾ ಕ್ಯಾಮ್ರಾ ತೊಗೊಂಡೆ, ಗಿಂಬಲ್ ತೊಗೊಂಡೆ, ಡ್ರೋನ್ ತೊಗೊಂಡೆ, ಗೋಪ್ರೋ ತೊಗೊಂಡೆ. ಇದೆಲ್ಲ ತೊಗೊಂಡು ಅದಾದಮೇಲೆ ಹೆಂಗಾಯಿತು ಅಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ಶೆಡ್ಯೂಲ್ಸ್ ಆಗೋಯಿತು. ಅಂದರೆ ವರ್ಕು ಮತ್ತು ಕ್ಲೈಂಟ್ ಪ್ರಾಜೆಕ್ಟ್ಸು. ರೈಟ್ ನಾವು ಕ್ಲೈಂಟ್ ಪ್ರಾಜೆಕ್ಟ್ ಮಾಡ್ತೀವಿ, ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ. ಬಟ್ ವ್ಲಾಗ್ಸ್ಗೆ ನನಗೆ ಲೈಕ್ ನನ್ನ ಶೆಡ್ಯೂಲಲ್ಲಿ 3 ತಿಂಗಳಿಗೊಂದು ಅಥವಾ 4 ತಿಂಗಳಿಗೊಂದು ಇಷ್ಟೇ ನಾನು ಟ್ರಾವೆಲ್ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಲೆಟ್ ಸಿ ಹೌ ಲೈಕ್ ಡೈಲಿ ವ್ಲಾಗ್ಸ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನನ್ನಿಸ್ತು ಗೊತ್ತಾಗರು, ಲೈಕ್ ಏನೇನೋ ನೋಡ್ತೀರಾ, ನನ್ನ ನೋಡಲ್ವಾಗರು. ಅಂದರೆ ಲೈಕ್ ನಾನೀಗ ನೋಡ್ತೀನಲ್ಲ ಕಂಟೆಂಟ್ಸ್, ಅದೆಲ್ಲ ನಾನು ಫಸ್ಟ್ ಕ್ರಿಂಜು ಅಂದ್ಕೊಂಡು ಇದೇನು ಹಿಂಗೆ ಕ್ರಿಂಜ್ ಕಂಟೆಂಟ್ ಅಂತ. ಬಟ್ ರೀಸೆಂಟಾಗಿ ರಿಲೈಸ್ ಆಯ್ತು ಅದೆಲ್ಲ ಕ್ರಿಂಜ್ ಅಲ್ಲ, ಆ್ಯಕ್ಚುಲಿ ಅದೇ ಕಂಟೆಂಟು. ದಟ್ಸ್ ವಾಟ್ ಪೀಪಲ್ ಎಂಜಾಯ್ ಟು ವಾಚ್ ಅಲ್ವಾ. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಡಿಸೈಡೆಡ್ ಟು ಡೂ ಡೈಲಿ ವ್ಲಾಗ್ಸ್ ಫ್ರಮ್ ಟುಡೇ ಆನ್ವರ್ಡ್ಸ್. ಆ್ಯಂಡ್ ಇದು ನನ್ನ ರೆಫರೆನ್ಸ್ಗೆ. ಫ್ಯೂಚರಲ್ಲಿ ಇನ್ ಕೇಸ್ ನನ್ನ ಚಾನಲ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದೆ, ನಾನು ಮತ್ತೆ ವಾಪಸ್ ಬಂದ್ಬಿಟ್ಟು ಫಸ್ಟ್ ವೀಡಿಯೋ ನೋಡಿದ್ರೆ ಐ ಶುಡ್ ಫೀಲ್ ಪ್ರೌಡ್ ಅಂತ. ನಂದು ಗೋಪ್ರೋ ಇಟ್ ಹ್ಯಾಸ್ ಅನ್ ಇಶ್ಯೂ. ಸ್ವಲ್ಪ ವೀಡಿಯೋಸ್ ಮಾಡಬೇಕು ಗೋಪ್ರೋದಲ್ಲಿ. ನೆಕ್ಸ್ಟ್ ಮಂತು ಒಂದು ಟ್ರಿಪ್ ಇದೆ. ಆ್ಯಂಡ್ ನಾಳೆ ಹೆಂಗಿದ್ರು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇರೋದು ತುಮಕೂರಲ್ಲೇ, ಫುಲ್ ಸೆಟ್ಲ್, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತುಮಕೂರಲ್ಲೇ. ಸೊ ಗೋಪ್ರೋ ಇಲ್ಲಿದೆ. ಇದು ಏನು ಇಶ್ಯೂ ಆಗಿದೆ ಅಂದರೆ, ಇಲ್ಲಿ ಸೈಡಲ್ಲಿ ಬಟನ್ ಹಿಂಗೆ ಉಗ್ರಲ್ಲಿ ಪ್ರೆಸ್ ಮಾಡಿ ಈ ಥರ ಹೋಲ್ ಆಗಿಬಿಟ್ಟಿದೆ. ಇದನ್ನು ಲೈಕ್ ನೀರಲ್ಲಿ ಹಾಕೋಕ್ಕಾಗಲ್ಲ ಈಗ. ಲೈಕ್ ಆನೆಲ್ಲ ಆಗುತ್ತೆ. ಆ್ಯಂಡ್ ಯಾವುದೋ ಸರ್ವಿಸ್ ಸೆಂಟ್ರು ಬೆಂಗಳೂರಲ್ಲಿ ವಿಚಾರಿಸಿದೆ. ಆ್ಯಂಡ್ ದೇ ಟೋಲ್ಡ್ ದಿಸ್ ಕ್ಯಾನ್ ಬಿ ಫಿಕ್ಸ್ಡ್. ಸೊ ಅದಕ್ಕೆ ನಾಳೆ ಹೆಂಗಿದ್ರು ಬೈಕ್ ಸರ್ವಿಸ್ ಮಾಡಿಸೋಕ್ಕೆ ಅಂತ ಬೆಂಗಳೂರಿಗೆ ಹೋಗಬೇಕು. ಅದ್ರ ಜೊತೆ ಇದನ್ನು ತೊಗೊಂಡೋಗಿ ಸರ್ವಿಸ್ ಮಾಡಿಸ್ಕೊಂಡು ಬರೋಣ. ಹೋಪ್ಫುಲಿ ದಿಸ್ ವರ್ಕ್ಸ್. ಯಾಕೆ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ನಾವು ಅಮ್ಮಗಿನ್ನ ಹೇಳಿಲ್ಲ. ಕೆಳಗಡೆ ತಿಂಡಿ ಕಾಯ್ತಾ ಇದ್ದಾರೆ. ಆಲ್ರೆಡಿ ಇಟ್ಸ್ ಅರೌಂಡ್ 12:30. ನಾರ್ಮಲಾಗಿ ಇದೇ ಟೈಮ್ ಆಗೋಗುತ್ತೆ ನಾನು ಊಟ ಮಾಡೋದು ಅಲ್ಲ ತಿಂಡಿ ತಿನ್ನೋದು. ಆ್ಯಂಡ್ ಶಿ ಇಸ್ ಆಲ್ರೆಡಿ ಕಾಲಿಂಗ್. ಹೋಗ್ಬಿಟ್ಟು ಹೇಳೋಣ ಈ ಥರ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಮಮ್ಮಿ ಅಂತ. ರಿಯಾಕ್ಷನ್ ಹೆಂಗಿದೆ ತಗೋಣ. ಚೆನ್ನಾಗಿ ಮಾಡಿಸ್ಕೊಂಡ್ಬಂದಿದೆ. ಚೆನ್ನಾಗಿ ಹೇರ್ ಕಟ್ಟ ಚೆನ್ನಾಯ್ತಾ? ಸಮ್ಮರ್ಗೆ ಹಿಂಗೆ ಇರಬೇಕು. ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಮಮ್ಮಿ. ಡೈಲಿ ಮನೆ ಮಾಡ್ತಾ ಇದೆಯಾ? ಇಲ್ಲ, ಡೈಲಿ ಮಾಡ್ತೀನಿ. ನಾನು ನೀನು ಪಾಪ 3 ಜನ ಹಿಂಗೆ ಇರ್ತೀವಿ, ಮಾಡ್ತೀನಿ, ಡೈಲಿ ಮಾಡ್ತೀನಿ. ಈ ಥರ ಚೆನ್ನಾಗಿ ನಿಂಗೆ ಏನು ಅನ್ಸುತ್ತೆ? ನಾನು ನೋಡ್ತಾರೆ ಜನ.
ಏ ನಿಂಗೇನೋ ಕಡಿಮೆ ರಾಜ್ಕುಮಾರ್ ಇದ್ದಂಗಿದೆ. ಏಯ್ ನಾನು ನೋಡಕ್ಕಿದ್ದೀನಿ ಹಂಗಲ್ಲ ಒಮ್ಮೆ. ಈಗ ಏನೇನೋ ನೋಡ್ತಾರೆ ಅಲ್ವ ಜನ, ನಿಮ್ಮಂತಕ್ಕೆ ಏನೇನು ಪರ್ಚೇಸ್ ಮಾಡಿದೆ, ಬಸ್ರಿ ಬಯಕೆ ಅಂತ ಏನೇನೋ ಮಾಡ್ತಾರೆ. ನಾನು ಅದನ್ನ ಕ್ರಿಂಜ್ ಅನ್ಕೊಂಡು ಇದು ಮಾಡಿದ್ದೆ. ನಾನು ಆ ರೇಂಜ್ ಕ್ರಿಂಜ್ ಅಂತೂ ಮಾಡಲ್ಲ. ಈಗ ಫ್ರೀಲಾನ್ಸಿಂಗ್ ಏನಾದ್ರು ಒಂದು ಮಾಡ್ತೀನಿ, ಏನಾದ್ರು ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಹಿಂಗಿದ್ರು ನಾನು ವರ್ಕ್ ಮಾಡ್ತಾ ಇದ್ದೀನಿ 5 ವರ್ಷದಿಂದ ರಿಮೋಟು. ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾದ್ರು ಹೇಳ್ತೀನಿ, ಆ ಥರ. ಇಂಟ್ರಾಕ್ಟಿವ್ ಆಗಿ ಏನಾದ್ರು ಮಾಡ್ತೀನಿ ಅಲ್ವಾ. ಏನಂದ್ರೆ ಅದು ಆಗ್ತಾ ಇರ್ಚಮ್ಮ, ಅದಕ್ಕೆ ವ್ಯೂಸ್ ಹೋಗೋದು. ನೀನು ನಿನ್ಗೆ ಗೊತ್ತಾಗ್ಬಿಡೈತೆ ಅದು. ನಮ್ಮನೇಲಿ ಪಾತ್ರೆ ಬೆಳಗಳು ನಮ್ಮಮ್ಮ ಬೆಳಗ್ಸವಳೆ ನೋಡಪ್ಪ ಅಂತ 10 ವರ್ಷ ನೋಡಿ ಎಷ್ಟು ವ್ಯೂ ಹೋಗ್ತವೆ ಅದಕ್ಕೆ. ಮುಕ್ಕಣು ನಮ್ಮಮ್ಮ ಎಂತ ಒಗ್ಗರಣೆ ಹಾಕೊಳ್ಳಿ ನೋಡಪ್ಪ ಅಂತ ತೋರ್ಸು, ಅದಕ್ಕೆ ಹೋಗ್ತಾವೆ ವ್ಯೂಸ್. ಅದೇ ನೀನು ಉದ್ಧಾರ ಆಗ್ರಿ, ನಾನು ಇದಕ್ಕೆ ಇಂಟರ್ವ್ಯೂಗೆ ಇದು ಮಾಡಿದೆ, ನಾನು ಅಲ್ಲಿಗೆ ಹೋದೆ, ನಾನು ಇಷ್ಟು ಕಷ್ಟಪಟ್ಟು 2 ವರ್ಷ ಸೈಕಲ್ ತುಳಿದೆ ಅಂತ ಹಾಕು, ಅದಕ್ಕೆ ವ್ಯೂಸ್ 20 ಬರೋದು. ದಿಸ್ ಇಸ್ ಮೈ ವರ್ಕ್ ಡೇ. ಒಂದು ದಿವಸದಲ್ಲಿ ಒಂದು 4-5 hours ಅಟ್ಲೀಸ್ಟ್ ನಾನು ನನ್ನ ಟೇಬಲ್ಲು, ನನ್ನ ಲ್ಯಾಪ್ಟಾಪು, ನನ್ನ ಮಾನಿಟ್ರು ಇಲ್ಲಾಂದರೆ ನನ್ನ ಟಿ ವಿ ಇಷ್ಟರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ವ್ಲಾಗ್ ಮಾಡೋದ್ರ ಬಗ್ಗೆ ನಮ್ಮ ಅಕ್ಕಂಗೆ ನನ್ನನ್ನು ಹೇಳಿಲ್ಲ. ಸೊ ನಮ್ಮ ಅಕ್ಕಂಗೆ ಮತ್ತು ನನ್ನ ಕಸಿನ್ನೊಬ್ಬರು ಅಕ್ಕ ಇದ್ದಾರೆ. ಸೊ ಇಬ್ರಿಗೂ ಇವಾಗ ಫೋನ್ ಮಾಡಿಬಿಟ್ಟು ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ ಕೇಳೋಣ. ಎಷ್ಟೋ ದಿವಸದಿಂದ ಇಬ್ಬರು ಹೇಳ್ತಾ ಇದ್ರು ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡೋ ಅಂತ ಹೇಳ್ಬಿಟ್ಟು. ನಾನು ಮಾಡಿರಲಿಲ್ಲ. ಸೊ ಈಗ ಕಾಲ್ ಮಾಡೋಣ, ಅವ್ರ ರಿಯಾಕ್ಷನ್ ಏನಿದೆ ಅಂತ ನೋಡೋಣ. ಹಲೋ. ಹಲೋ. ಹಾಯ್. ಹಾಯ್. ಏನು ಮಾಡ್ತಾ ಇದೆಯಾ? ನಾನು ಓದ್ಕೊಂತ ಇದ್ದೆ. ಏನೇನು ಸಮಾಚಾರ? ನಿಮಗೆ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಲಾಂಗ್ ಬ್ಯಾಕು, ಇವತ್ತಿಂದ ಡೈಲಿ ವ್ಲಾಗ್ ಮಾಡೋಂತ ಶುರು ಮಾಡಿದ್ದೀನಿ. ಅದನ್ನು ಹೇಳೋಣ ಅಂತ ಕಾಲ್ ಮಾಡಿದೆ. ಓಹೋ ಫೈನಲಿ. ಸೂಪರ್ ಸೂಪರ್ ಸೂಪರ್. ಹಾಗೆ ಎಡಿಟಿಂಗ್ ಎಲ್ಲ ಆಯ್ತಾ? ಇನ್ನೂ ಇಲ್ಲ, ಇವತ್ತೇ ಫಸ್ಟ್ ಇನ್ನೂ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಇದು ಇನ್ನು ನಾರ್ಮಲ್ ವ್ಲಾಗ್ ಡೇ. ಇವತ್ತು ನೈಟ್ ಎಡಿಟ್ ಮಾಡಿ ವಿಲ್ ಪಬ್ಲಿಷ್ ಇಟ್ ಫ್ರಮ್ ಟುಮಾರೋ ಆನ್ವರ್ಡ್ಸ್. ಆಯ್ತು. ಏನು ಸಮಾಚಾರ? ಊಟ ಆಯ್ತು ಕಣೋ. ನಾನು ಏನೋ ಹೇಳಕ್ ಪ್ಲಾನ್ ಮಾಡಿದೆ. ಏನ್ ಮಾಡಕ್ ಮಾಡ್ದೆ? ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿಂದ ಡೈಲಿ. ವಾವ್, ಹಳೆ ದಿವಸನೇ ಅಲ್ವಾ? ಹಳೇದೇನೆ ಅದರಲ್ಲಿ. ಸಬ್ಸ್ಕ್ರೈಬ್ ಆಗಿದ್ದೀನಲ್ಲೂ ನಾನು. ಆಗಿದ್ಯಾ? ಹೌದಾ, ಸರಿ. ಅದೇ ಲಿಂಕ್ ಕಳಿಸ್ತೀನಿ, ಸಬ್ಸ್ಕ್ರೈಬ್ ಆಗು. ಓಕೆ, ನಾಳೆ ಬೆಳಗ್ಗೆ ಬರ್ತೈತೆ ನೋಡು. ಏನೇನು ಸರ್ಪ್ರೈಸ್ ತರ ಮಾಡ್ಬೋದು, ಗರ್ಲ್ ಫ್ರೆಂಡ್ ಮುಖನ ಬ್ಲರ್ ಮಾಡ್ಬೋದು. ಗೈಸ್, ಟೈಮು 9:15 10 ಗಂಟೆಗೆ ಲಾಗೌಟ್ ಆಗಬೇಕು. ಇವತ್ತು ವೆಡ್ನೆಸ್ಡೇ ಅಲ್ವಾ, ಸ್ವಲ್ಪ ಜಾಸ್ತಿ ಕೆಲಸ ಆಯಿತು, ಅದಕ್ಕೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಮ್ಮ ರೀಲ್ ಸೆಟಪ್ ರೆಡಿ ಆಗಿದೆ. ಈಗ ರೀಲ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಡೈಲಿ ರೀಲ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ರೀಲ್ ನೋಡಿ ಇಲ್ಲಿ ಬಂದಿದ್ರೆ ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟಾಗಿ ಇಲ್ಲಿ ಬಂದಿದ್ರೆ ರೀಲ್ ಕೂಡ ನೋಡಿ ಲೈಕ್ ಮಾಡಿ. ಆ್ಯಂಡ್ ನಾಳೆ ಇಟ್ಸ್ ಅ ಬಿಗ್ ಡೇ. ನಾಳೆ ಹೋಗಿ ಬೈಕ್ ಸರ್ವಿಸ್ ಬಿಟ್ಟು, ಗೋಪ್ರೋ ಸರ್ವಿಸ್ ಬಿಟ್ಟು ಮಾಡಬೇಕು. ಇಟ್ಸ್ ಅ ಬಿಗ್ ಡೇ. ಆ್ಯಂಡ್ ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಯು ನೋ ವಾಟ್ ಟು ಡೂ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸಿಗೋಣ ನಾಳೆ. ಸಿ ಯು.